ಭೀಮದ್ವೇಷದಿಂದ ತಪತಪಿಸಿದ ದುರ್ಯೋಧನ ಅಪ್ಪನ ರಾಜ್ಯಭಾರದಲ್ಲಿ ದೇಶದ ದಷ್ಟ ಪುಷ್ಟ ಯುದ್ಧ ವೀರರನ್ನ ಅವರ ಮನೆಯವರಿಂದ ಖರೀದಿ ಮಾಡ್ತಿದ್ದ. ಗೋವುಗಳನ್ನ ಕೊಟ್ಟು ಖರೀದಿ ಮಾಡ್ತಿದ್ದ. ಯಾವ ರೀತಿ? ಇವರ ಸಂಪೂರ್ಣ ಜವಾಬ್ದಾರಿ ನನ್ನದು, ಇವರ ಪಾಲನೆ ಪೋಷಣೆಯಲ್ಲದೆ ಇವರ ತಲೆಯನ್ನ ತೆಗೆಯುವ, ಇವರ ಕೊಲೆಯನ್ನು ಮಾಡುವ ಅಧಿಕಾರ ನನ್ನದು ಅಂತ. ಯಾಕಂದ್ರೆ ಅವನಿಗೆ ಹೊಡೆಯುವ ಹವ್ಯಾಸವಿತ್ತು. ಅವರನ್ನ ದಷ್ಟ ಪುಷ್ಟವಾಗಿ ಬೆಳೆಸುತ್ತಿದ್ದ, ನಿತ್ಯ ಊಟಗಳನ್ನು ಕೊಡುತ್ತಿದ್ದ, ವ್ಯಾಯಾಮ ಕಸರತ್ತುಗಳನ್ನು ಮಾಡಿಸುತ್ತಿದ್ದ, ಗದಾ ಯುದ್ಧವನ್ನು ಕಲಿಸುತ್ತಿದ್ದ, ಭೀಮನಂತೆ ಅವರನ್ನ ತಯಾರು ಮಾಡುತ್ತಿದ್ದ. ಪ್ರತಿಯೊಬ್ಬರೂ ಭೀಮನ ಹಾಗೆ ಕಾಣುವಂತೆ ದೃಢಕಾಯರನ್ನಾಗಿ ಮಾಡುತ್ತಿದ್ದ. ಅಷ್ಟೇ ಅಲ್ಲದೆ ಅವನಿಗೆ ನಿತ್ಯ ಬೆಳಗಿನ ಉಪಹಾರಕ್ಕೆ ಮುಂಚೆ ಎದ್ದ ನಂತರ ವ್ಯಾಯಾಮದ ರೋಗ ಇತ್ತು. ಏನು ಅಂದ್ರೆ 100 ಆನೆಗಳ ವಿರುದ್ಧ ಹೋರಾಡಿ ಅವುಗಳನ್ನ ಮಣಿಸಿ ನಂತರ ರಂಗಕ್ಕಿಳಿಯುತ್ತಿದ್ದ. ಇವನು ಬೆಳೆಸಿದ ಈ ದಾಂಡಿಗರನ್ನ ಒಬ್ಬರನ್ನ ಹೊರಕ್ಕೆ ಹೇಳ್ತಿದ್ದ. ಅವರಿಗೆ ಹೇಳುತ್ತಿದ್ದ, ಇವತ್ತು ನಿನ್ನ ಮರಣ, ಇಲ್ಲದಿದ್ದರೆ ನನ್ನ ಮರಣ. ನಾವಿಬ್ಬರು ಗದಾ ಯುದ್ಧ ಮಾಡೋಣ. ಒಂದು ವೇಳೆ ನೀನು ಗೆದ್ದರೆ ನೀನು ನನ್ನ ಕೊಲ್ಲಲೇಬೇಕು, ಗೆಲ್ಲಬೇಕಂದರೆ. ಆದರೆ ನೀನು ಗೆಲ್ಲಲಾರಿಯಾದರೆ ನೀನು ಸಾಯಲೇಬೇಕು ಅಂತ ಹೋರಾಡ್ತಿದ್ದ. ಅವರನ್ನ ರಪ 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 ಅಂತ ಯುದ್ಧ ಮಾಡಿ ದಿನಕ್ಕೊಬ್ಬರಂತೆ ಕೊಲ್ಲುತ್ತಿದ್ದ ದುರ್ಯೋಧನ. ಅದೇ ದುರ್ಯೋಧನನ ಪಾತ್ರಧಾರಿಯಾದ ಇವನು ಅದೇ ರೋಗವಾಸದಲ್ಲಿರುತ್ತಿದ್ದ. ಜಗತ್ತಿನ ಎಲ್ಲ ಡಿಕ್ಟೇಟರ್ಸ್ದು ಇದೇ ಗತಿ ಅನ್ಸುತ್ತೆ. ಆ ಹಿಟ್ಲರ್ ಕೂಡ ಸ್ಟೆಪ್ ಫಾದರ್ ಹರಾಸ್ಮೆಂಟ್ಗೆ ಗುರಿಯಾಗಿದ್ದ. ಚಿಕ್ಕ ವಯಸ್ಸಲ್ಲಿ ಹಿಟ್ಲರ್ಗೂ ಇದೇ ರೀತಿ ಟಾರ್ಚರ್ ನಡೀತಾ ಇತ್ತು. ಅದೇ ರೀತಿ ಈ ದರ್ಶನನಿಗೆ ಚೇರ್ ಕಟ್ಟಾಕಿ ಅವ್ರ ತಂದೆ ಹೊಡಿತಾ ಇದ್ರು. ಅದು ಯಾವ ಕಾರಣಕ್ಕೆ ಹೊಡಿತಿದ್ರು ಆ ರೀತಿ ಹೊಡಿಯೋದು ಬೇಡ. ಯಾರು ತಮ್ಮ ಮಕ್ಕಳನ್ನ ಈ ರೀತಿ ಹೊಡಿಬೇಡಿ. ಆ ಟಾರ್ಚರ್ ಇಂದ ಇವನು ಟಾರ್ಚರ್ ಕಲ್ತ್ಕೊಂಡ. ಚಿಕ್ಕ ವಯಸ್ಸಿಂದ ಚಿಕ್ಕ ಮಕ್ಕಳನ್ನ ಟಾರ್ಚರ್ ಮಾಡೋದು. ಅದ್ಯಾವುದೋ ವಿಡಿಯೋ ಇದೆ, ಅದರಲ್ಲಿ ಒಬ್ಬ ಚಿಕ್ಕ ಮಗುವನ್ನ ಕೋಲಿಟ್ಕೊಂಡು ಕೆಟ್ಟ ಮಾತುಗಳನ್ನ ಆಡ್ಕೊಂಡು ಟಾರ್ಚರ್ ಮಾಡ್ತಿದ್ದ. ಆ ವಿಡಿಯೋ ಒಂದೇ ಸಾಕಾಗಿತ್ತು ಕರ್ನಾಟಕದ ಲಾ ಅಂಡರ್ ಆರ್ಡರ್ಗೆ. ಆ ವಿಡಿಯೋ ತಗೊಂಡು ಇವನನ್ನ ಒಳಗಾಕಿ ಮಾನಸಿಕ ಸುಸ್ಥಿತಿಗೆ ಟ್ರೈನಿಂಗ್ ಕೊಟ್ಟು ಇವನನ್ನ ಬಿಡಬೇಕಾಗಿತ್ತು. ಇಲ್ಲಾಂದ್ರೆ ಇವನ ನಿತ್ಯ ಟಾರ್ಚರ್ ಚೇಂಬರ್ ಆಗಿತ್ತು ಆ ಗಾರ್ಡನ್. ದಯವಿಟ್ಟು ಪೊಲೀಸ್ ಎನ್ಕ್ವೈರಿ ಮಾಡಿ. ಆ ಗಾರ್ಡನ್ ಅಲ್ಲಿ ಇದು ಕೊಲೆ ಬಯಲಾಗದ ಅನೇಕ ಟಾರ್ಚರ್ ಚೇಂಬರ್ ಆಗಿತ್ತದು. ಹಿಂದೆ ಅದೆಷ್ಟು ಇಂತಹ ಕ್ರೌರ್ಯಗಳು ನಡೆದಿದೆ ಅದೆಲ್ಲ ಬಯಲು ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್, ಆರಕ್ಷಕ ಠಾಣೆ, ಆರಕ್ಷಕರೇ ನಿಮ್ಮಲ್ಲಿ ಮನವಿ, ಆ ಹಳೆಯ ವೃತ್ತಾಂತವನ್ನೆಲ್ಲ ತೆಗಿರಿ. ಅಷ್ಟೇ ಅಲ್ಲ, ನಿಮಗೆ ಇನ್ನೊಂದು ಮನವಿ. ಆ ಟಾರ್ಚರ್ ಚೇಂಬರ್ ಅಲ್ಲಿ ಕರ್ನಾಟಕದ ಜನ ಯಾರ್ಯಾರು ಟಾರ್ಚರ್ ಅನುಭವಿಸಿದಾರೋ ಅವ್ರು ಧೈರ್ಯವಾಗಿ ಮುಂದೆ ಬನ್ನಿ, ಬದುಕುಳಿದಿರೋರು. ಯಾಕಂದ್ರೆ ಇವನು ಬೆಳಗ್ಗೆ ಆಯಿಂಟ್ಮೆಂಟ್ ಹಚ್ಚಿರ್ತಾನೆ. ಅಕಸ್ಮಾತ್ ಬದುಕಿ ಉಳಿದ್ರೆ ಇವನು ಬೆಳಗ್ಗೆ ಆಯಿಂಟ್ಮೆಂಟ್ ಹಚ್ಚಿ ಉಳಿಸಿರ್ತಾನಲ್ಲ, ಊಟ ತಿಂಡಿಗೆ ದುಡ್ಡು ಕೊಟ್ಟು ಕಳಿಸಿರ್ತಾನಲ್ಲ, ಅವರೆಲ್ಲ ಮುಂದೆ ಬಂದು ಇವನ ಮೇಲೆ ಸಂತ್ರಸ್ತರಾಗಿ ಕಂಪ್ಲೇಂಟ್ ಮಾಡಿ ಇವನ ಈ ಕ್ರೌರ್ಯವನ್ನ ಇಲ್ಲಿಗೆ ಅಂತ್ಯಗೊಳಿಸೋಣ. ಈ ಕ್ರೌರ್ಯ ಆ ಕಿಚ್ಚ ಸುದೀಪ್ನಿಗೂ ಇದೆ ಅಂತ ಅನ್ಸೋದೇನು ನಿಜ. ಯಾಕಂದ್ರೆ ಅವನಿಗೆ ಸೇಮ್ ಟೈಪ್ ಆಫ್ ಅಟ್ಯಾಕ್ ಮಾಡಿಸಿದ್ದ ಅಹೋರಾತ್ರನ ಮನೆಯ ಮೇಲೆ. ಆಗ ಅವನನ್ನು ರಕ್ಷಿಸಿದ ಎಲ್ಲ ರಾಜಕಾರಣಿಗಳು ಇಂದು ಬೆಕ್ಕುಗಳ ಹಂಗೆ ಪದವಿ ಕಳ್ಕೊಂಡು ವಿಲ್ಲ 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 ಒದ್ದಾಡ್ತಾ ಇದ್ದಾರೆ. ಈಗಲೂ ಇವನನ್ನ ಕಾಪಾಡಕ್ ಮುಂದೆ ಬರೋರು ಅದೇ ಆಗತ್ತೆ ಅಂತ ಹೇಳಿದ್ದೀನಿ. ಇನ್ನು ಆ ಜೋಕರ್ ಕ್ಲಬ್ ಬಂದಿದೆ. ಕಿಚ್ಚ ಸುದೀಪ ಜೂಜಾಡಿಸ್ಬೇಡುವ 33 ಆತ್ಮಹತ್ಯೆಗಳಾಗಿದೆ ಅಂತ ಹೇಳಿದ್ರೆ ಅಲ್ಲೊಬ್ಬ ಜೋಕರ್ ಇದ್ದ. ಅವನ ಹೆಸರು ಅಸತ್ಯಭಾಮ ಹರೀಶ್ ಅಂತ. ಅವನು ಕಿಚ್ಚ ಸುದೀಪ ಮಾಡಿದ್ದು ಸರಿ ಅಂತ ವಾಣಿಜ್ಯ ಮಂಡಳಿಯಿಂದ ಹೇಳಿ ಇವತ್ತು ವಾಣಿಜ್ಯ ಮಂಡಳಿಯೇ
ವಿಕೃತ ವಿಚಾರಕ್ಕೆ ಹೋಗಿದೆ. ಒಬ್ರನ್ನೊಬ್ರು ಹೊಡ್ಕೊಂಡು ವಿಲ ಒದ್ದಾಡ್ತಾ ಇದ್ದಾರೆ. ಪಿಕ್ಚರ್ ಫಿಲ್ಮ್ ಇಂಡಸ್ಟ್ರಿನೇ ಬ್ಯಾನ್ ಮಾಡಿ ಕೂತಿದ್ದಾರೆ. ದರ್ಶನ್ಗೆ ಅನ್ನ ಬ್ಯಾನ್ ಮಾಡೋದಕ್ಕೆ ಅವ್ರಿಗೆ ಇನ್ನೂ ಪ್ರೂವ್ ಆಗ್ಬೇಕಂತೆ ಕೇಸ್. ಕತ್ತೆಗಳ ಏನ ಮಾತಾಡ್ತೀರಿ ನೀವು? ಅವನನ್ನ ಬ್ಯಾನ್ ಮಾಡದೇ ಇರೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ರೆಫರೆನ್ಸ್ ಕೊಡ್ತೀರಾ? ಓ ಮಿಸ್ಟರ್ ಏನದ ರಾಕ್ಲೈನ್ ವೆಂಕಟೇಶ, ಏನ್ ವೆಂಕಟೇಶಪ್ಪ ನೀನು? ರಾಜ್ಕುಮಾರ್ ಅವ್ರು ಹೇಳಿದಾರಂತೆ ಬ್ಯಾನ್ ಮಾಡ್ಬಿಡಿ ಕಲಾವಿದರನ್ನ. ಯಾವ ಕಲಾವಿದ ಅಲ್ಲಲ್ಲೇ, ಇವನು ಕೊಲೆವಿದ. ನಿಮ್ಗೆ ಅಷ್ಟು ನಂಬಿಕೆ ಇಲ್ದಿದ್ರೆ ಅವನ್ನ ಬ್ಯಾನ್ ಮಾಡ್ಬಿಟ್ಟು ಅವನು ತಪ್ಪಿತಸ್ಥ ಅಲ್ಲ ಅಂತ ಆಚೆ ಬಂದಾಗ ಅವನನ್ನ ಮತ್ತೆ ಸೇರಿಸ್ಕೊಂಡು ಎಗರಲಾಡಿ ಅವನ ಜೊತೆ ಕುಡ್ದು ನಾಚಿಕೆ ಗೆಟ್ಟವರೇ. ಸಸ್ಪೆನ್ಷನ್ ರೀತಿಯಲ್ಲಿ ಬ್ಯಾನ್ ಮಾಡಿ ಮತ್ತೆ ಅವ್ರನ್ನ ರಿಓಪನ್ ಮಾಡ್ಕೊಳ್ಳಿ. ನಾಚಿಕೆ ಆಗ್ತದೆ ಕರ್ನಾಟಕ ಚಿತ್ರರಂಗದ ಬಗ್ಗೆ. ಊರಿಗೆಲ್ಲ ಗೊತ್ತಿರೋ ವಿಚಾರ ಇವ್ರಿಗೆ ಕಿವಿಲ್ ಬಂದು ಹೇಳ್ಬೇಕಂತೆ. ಬ್ಯಾನ್ ಮಾಡಿ ಫಸ್ಟ್. ತಪ್ಪಿತಸ್ಥರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ, ನಾಚಿಕೆ ಆಗಲ್ಲ ನಿಮ್ಗೆ? ವಾಣಿಜ್ಯ ಮಂಡಳಿಯಲ್ಲಿ ಮೊನ್ನೆ ಒಬ್ರನ್ನೊಬ್ರು ಹೊಡ್ಕೊಂಡು ಕಿತ್ಲಾಡ್ಕೊಂಡು ಸತ್ತಿರೋದು ಗೊತ್ತಿಲ್ಲ ನಿಮ್ಗೆ? ಯಾವ ನಂಬಿಕೆ ಉಳಿಸ್ಕೋಬೇಕು ಬ್ಯಾನ್ ಮಾಡೋದಕ್ಕೆ? ನಿಮ್ಗೆ ಮರ್ಯಾದೆಗಳು ಕೊಡ್ಬೇಕಾ? ನಿಮ್ಗೆ ಮರ್ಯಾದೆ ಹೋಗೋ ತರ ನಡ್ಕೊಂಡಿದ್ದೀರಿ. ಆ ಕಿಚ್ಚ ಸುದೀಪ್ ಗನ್ನ ಜೂಜಾಡಿಸಿದಾಗ್ಲೇ ಬ್ಯಾನ್ ಮಾಡಿಸ್ಬೇಕಾಯ್ತು. ನಿಮಗೆ ಸಾಮಾಜಿಕ ನೈತಿಕತೆ ಇದೆಯನ್ರೋ ನಿಮ್ಗೆ? ನಿಮ್ ಪಿಕ್ಚರ್ ನೋಡಿ ಬೆಳೆಸಿದ ಜನ ಅವನ ಆಡ್ ನೋಡಿ ಸಾಯ್ತಾ ಇದ್ರೆ ನಗನಗುತ್ತಾ ಅನುಭವಿಸಿದಕ್ಕೆ ಇವತ್ತು ಒಬ್ರಿಗೆ ಮೂತಿ ಮುಖ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಹಂಗ್ ಹೊಡ್ಕೊಂಡಿದ್ದೀರಿ ನೀವು. ಯಾಕೆ? ನ್ಯಾಯಕ್ಕೆ ವಿರುದ್ಧ ತಿರುಗಿದ್ದಕ್ಕೆ. ಬೊಬ್ಬೊಬ್ಬೊಬ್ಬೊಬ್ಬ ಯಾವತ್ತೋ ಅವ್ರ ಕಿಚ್ಚ ಸುದೀಪ ಕೊಂದು ಸಾಯ್ಬೇಕಾಗಿತ್ತು ಅಹೋರಾತ್ರ. ಭಗವಂತ ಕಾಪಾಡಿದಾನೆ. ಇನ್ನು ನಿಮ್ಮಗಳಿಗೆಲ್ಲ ಹೆದರ್ತಾನೇನ್ರು ಅಹೋರಾತ್ರ? ಥೂ, ನಿಮ್ದೊಂದು ಬದುಕ. ಆ ಚಿತ್ರೋದ್ಯಮ ದೇವತೆ ಭುವನೇಶ್ವರಿ ಅಮ್ಮ ನಿಮಗೆ ಇವತ್ತು ಮನೇಲಿ ಊಟ ತಿಂಡಿ ಕೊಡ್ತಾ ಇದ್ರೆ, ಆ ಊಟ ತಿಂಡಿ ಯಾರ ಮುಖಾಂತರ ಕೊಟ್ಟರು ಭುವನೇಶ್ವರಿ ಅಮ್ಮ? ಆ ಜನಗಳು ಕಷ್ಟಪಡೋದು, ಆ ಜನಗಳನ್ನೇ ಮೂರ್ಖರನ್ನಾಗಿ ಮಾಡಕ್ ಹೊರಡ್ತಿರಲ್ರು ನೀವು. ಆ ಪ್ರೇಕ್ಷಕರ ಭಿಕ್ಷುಕರು ನೀವು. ಅವ್ರು ಹಾಕೋ ದುಡ್ಡಿಂದ ಬದುಕಿ ಮೀಸೆಗಳು ತಿರುಗಿಕೊಂಡು ನಾವು ಇವಾಗ ಬ್ಯಾನ್ ಮಾಡಲ್ಲ, 10 ವರ್ಷ ಆಗತ್ತೆ ಕೇಸ್, ಆಮೇಲೆ ಬ್ಯಾನ್ ಮಾಡ್ತೀರನ್ರ ನೀವು? ಯಾಕೆ ಜೈಲಿಂದ ಕರ್ಕೊಂಬಂದು ಆಕ್ಟಿಂಗ್ ಮಾಡ್ಕೊಂಡು ಸಾಯ್ಬೇಕು ಅಂತಿದ್ದೀರಾ ನೀವು? ನೀವೆಲ್ಲ ಸತ್ರು ನಾವು ಬಿಡೋದಿಲ್ಲ. ಆ ಸಿಂಧೂರ ಲಕ್ಷ್ಮಣನಂತ ಪವಿತ್ರ ವ್ಯಕ್ತಿಯ ನಟನೆ ಮಾಡೋದಕ್ಕೆ ನಾವು ಇಷ್ಟಪಡೋದಿಲ್ಲ. ಇವನು ಯೋಗ್ಯತೆ ಇದೆಯನ್ರೋ ಸಿಂಧೂರ ಲಕ್ಷ್ಮಣನ ಪಾತ್ರ ಮಾಡೋದಕ್ಕೆ? ನಾಚಿಕೆ. ಥೂ, ನಿಮ್ದೊಂದು ಬದುಕ. ವೀರ ಮದಕರಿ ಅಪ್ಪ. ಆ ರೋಲ್ ಮಾಡೋದಕ್ಕೆ ಇವನ್ಗೆ ಏನೋ ಅರ್ಹತೆ ಇದೆ ಇವಾಗ. ಏನ್ ಕೈ ಕಟ್ಕೊಂಡು ಕೂತ್ಕೊಂಡಿದಾರ ಕರ್ನಾಟಕದ ಜನ ನೀವು ಆಡ್ದಂಗೆಲ್ಲ ಆಡೋದಕ್ಕೆ? ಸ್ಟಾಪ್ ಇಟ್. ಸಾಕು ನಿಮ್ಮ ಈ ಹೊರಗಿನ ಆಟಗಳು. ಸುಮ್ಮನೆ ಅವನನ್ನ ಬ್ಯಾನ್ ಮಾಡಿ ಮತ್ತೆ ಅವನು ನಿಮ್ಮ ಕನಸಿನ ಪ್ರಕಾರ ಅವನು ತಪ್ಪಿತಸ್ಥಲ್ಲ ಅಂತ ಆಚೆ ಬಂದಾಗ ಎಗರ್ಲಾಡ್ಕೊಳ್ಳಿ ಹಾಕೊಂಡು. ನಾಚಿಕೆ ಗೆಟ್ಟವರೇ. ವಿಶ್ವ ಮಾನ್ಯವಾಗಬೇಕು ಕನ್ನಡ ಇಂಡಸ್ಟ್ರಿ ಅಂತ ಹೋರಾಡೋದು ಬಿಟ್ಟು ಸಾಯ್ತಾ ಇದ್ದೀರಾ. ಬ್ಯಾನ್ ಮಾಡ್ಬೇಕೋ ಬೇಡವಾ ನೋಡ್ತೀವಿ. ಇನ್ನೇನು ನಿಮ್ಗೆ ಕಣಿ ಹೇಳ್ಬೇಕಾ? ಚಿಕ್ಕ ಕ್ರೈಮ್ ಮಾಡಿದನ ಕಣ್ಣಿಗೆ ಕಾಣೋ ಅಂತೆ ಕಾಣ್ತಾ ಇದೆ. ಅವನ ಕಾರ್ ಓಡಾಟ, ಅವನ CCTV, ಇನ್ನೇನು ಮಸಿ ಬೆಳೆದು ಅದನ್ನೆಲ್ಲ ಜನಗಳ ಬ್ರೈನಿಂದ ತೆಗೆದು ಅವನನ್ನ ನಿರ್ದೋಷಿ ಅಂತ ಪ್ರೂವ್ ಮಾಡಿ ಅವನಿಂದ ಪಿಕ್ಚರ್ ದುಡ್ಡು ಮಾಡಕ್ಕೆ ಯೋಚನೆ ಮಾಡ್ತೀರಾ? ಅವನಿಂದ ಸಂಪಾದಿಸುವ ಒಂದೊಂದು ಕಾಸು ನಿಮಗೆ ನರಕ ಸದೃಶವಾಗುತ್ತೆ, ನರಕ ತೋರಿಸುತ್ತೆ. ಪ್ರತಿಯೊಂದು ದುಡ್ಡು ಆಗೋದಿಲ್ಲ.